ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಪವಿತ್ರ ಗೌಡ ಜ್ಞಾನೋದಯ ಆಗ್ಬಿಟ್ಟಿದೆಯಂತೆ. ಆರೋಪಿ ಪವಿತ್ರ ಗೌಡಗೆ ಕೆಟ್ಟ ಮೇಲೆ ಬುದ್ಧಿ ಬಂದಿದೆಯಾ ಪ್ರಶ್ನೆ ಇದೆ. ಪವಿತ್ರ ಕೈಗೆ ಕೋಳ ಬಿದ್ದ ಬಳಿಕ ಜ್ಞಾನೋದಯ ಆಗಿದ್ದ ವಿಚಾರ ಇದು. ಪೊಲೀಸರ ಮುಂದೆ ಪವಿತ್ರ ಪಶ್ಚಾತ್ತಾಪದ ನುಡಿಗಳನ್ನೆಲ್ಲ ಆಡಿದಾಳಂತೆ. ವಿಚಾರಣೆ ವೇಳೆ ಪೊಲೀಸರ ಮುಂದೆ ಪವಿತ್ರ ಗೌಡ ತನ್ನ ಅಳಲನ್ನ ತೋಡ್ಕೊಂಡಿರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಪೊಲೀಸರು ಪ್ರಶ್ನೆ ಕೇಳಿದ್ರೆ ಮೌನದ ಉತ್ತರವನ್ನು ಕೊಡ್ತಾಳಂತೆ. ಅದು ಬಿಟ್ಟು ಬೇರೆ ಬೇರೆ ರೀತಿ ಹಿಂಗಾಗಬಾರ್ದಾಗಿತ್ತು ಅನ್ನೋ ರೀತಿನಲ್ಲಿ ಪಶ್ಚಾತ್ತಾಪದ ನುಡಿಗಳನ್ನ ಈಗ ಆಡ್ತಾ ಇದ್ದಾಳೆ. ಏನು ಪ್ರಯೋಜನ? 120B ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಒಳಸಂಚಿನ ಆರೋಪದ ಅಡಿಯಲ್ಲಿ ಈಕೆಯನ್ನ ನಿನ್ನೆ ವಿಚಾರಣೆಗೆ ಒಳಪಡಿಸಲಾಯಿತು. ಸದ್ಯಕ್ಕೆ ಈಕೆ ಕೂಡ 6 ದಿನಗಳ ಕಾಲ ಪೊಲೀಸರ ಕಸ್ಟಡಿಯಲ್ಲಿ ಇರ್ತಾಳೆ. ಬಟ್ ಆ ಸಂದರ್ಭದಲ್ಲಿ ಪೊಲೀಸರು ಏನೇ ಪ್ರಶ್ನೆಯನ್ನು ಹತ್ಯೆಗೆ ಸಂಬಂಧಪಟ್ಟಂತೆ ಕೇಳಿದ್ರು ಕೂಡ ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ. ಪ್ರಾಬಬ್ಲಿ ವಕೀಲರ ಜೊತೆಗೆ ಸಮಾಲೋಚನೆ ಮಾಡಿ ಅದು ಬೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ದುರಾಲೋಚನೆಗಳನ್ನೆಲ್ಲ ಮಾಡಿ ಉತ್ತರ ಕೊಡದೆ ಇದ್ದಿರಬಹುದು. ಕೈಗೆ ಕೋಳ ಬಿದ್ದ ಬಳಿಕ ಪವಿತ್ರ ಗೌಡಗೆ ಜ್ಞಾನೋದಯ ಆಗಿದೆಯಂತೆ. ಇದು ನಂಬಕ್ಕೆ ಕಷ್ಟ, ಭಾಳ ಕಷ್ಟ. ಇದು ಜ್ಞಾನೋದಯ ಆಗೋದು ಒಳ್ಳೆತನ ಇದ್ದಿದ್ರೆ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗೋದಿರಲಿ, ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಆಲೋಚನೆಗಳು ಬರೋದು ಅಥವಾ ಒಂದು ಮೆಸೇಜ್ ಅನ್ನುವಂತಹ ವಿಚಾರ ಈಕೆ ಕೈಯಲ್ಲೇ ಎಲ್ಲ ಇತ್ತು. ಬೇಕಿದ್ರೆ ಬ್ಲಾಕ್ ಮಾಡ್ಬೋದಾಗಿತ್ತು, ಬೇಕಿದ್ರೆ ಇಗ್ನೋರ್ ಮಾಡ್ಬೋದಾಗಿತ್ತು. ಆರೋಪಿ ಪವಿತ್ರ ಗೌಡ ಪೊಲೀಸರ ಮುಂದೆ ಪಶ್ಚಾತ್ತಾಪದ ಮಾತುಗಳನ್ನು ಆಡಿರೋದ್ರ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಬಟ್ ಏನಾಗಿದೆ? ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ರೀತಿ ಈಕೆಯ ಪರಿಸ್ಥಿತಿ. ಈಗ ಕೊಲೆಯಾದ ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಹೇಳಿ ತಪ್ಪು ಮಾಡಿದೆ ನಾನು ಅಂತ ಈಕೆಗೆ ಅರಿವಾಗಿದೆ. ಅದನ್ನೇ ಹೇಳ್ತಾ ಇರೋದು. ಮೆಸೇಜ್ 1000 ಜನಕ್ಕೆ ಮಾಡ್ತಾರೆ. ಇಗ್ನೋರ್ ಮಾಡ್ಬೋದು, ಬ್ಲಾಕ್ ಮಾಡ್ಬೋದು, ಎಲ್ಲಾರನ್ನೂ ಕೊಲೆ ಮಾಡಿಸೋದು, ಎಲ್ಲಾರನ್ನೂ ಹೊಡೆಸೋದು. ಏನದು? ಎಂಥ ಮನಸ್ಥಿತಿ ಅದು? ಹಾಗಾದರೆ ದರ್ಶನ್ಗೆ ಮೆಸೇಜ್ ಬಗ್ಗೆ ಹೇಳಿ ಘನಘೋರ ತಪ್ಪು ಮಾಡಿಕೊಂಡೆ ಅಂತ ಈಗ ಹೇಳ್ತಾ ಇದ್ದಾಳೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರು ಅನ್ನೋ ರೀತಿ ಈಕೆಯ ಪರಿಸ್ಥಿತಿ. ಅಶ್ಲೀಲ ಮೆಸೇಜ್ ತೋರಿಸಿ ಘಟನೆ ಬಗ್ಗೆ ಹೇಳಿದ್ದೇ ಇಷ್ಟಕ್ಕೆಲ್ಲ ಕಾರಣ ಆಯಿತು, ಇಷ್ಟೆಲ್ಲ ಆಯಿತು ಅಂತ ಈಕೆಗೆ ಈಗ ಅನಿಸ್ತಾ ಇದೆ. ಅಶ್ಲೀಲ ಮೆಸೇಜ್ಗಳನ್ನ ದರ್ಶನ್ಗೆ ತೋರಿಸಿ ಹೇಳಬಾರ್ದಾಗಿತ್ತು ಅಂತ ಆಕೆ ಹೇಳ್ತಾ ಇದ್ಲಂತೆ. ಮತ್ತು ಬುದ್ಧಿ ಎಲ್ಲಿ ಹೋಗಿತ್ತು? ಬುದ್ಧಿ ವರ್ಕ್ ಆಗ್ತಾ ಇರಲಿಲ್ವಾ ಅಥವಾ ಮೆದುಳನ್ನೇನಾದರೂ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಗೊತ್ತಿಲ್ಲ. ಬದಲಾಗಿ ನಾನೇ ಈ ಬಗ್ಗೆ ಪೊಲೀಸರಿಗೆ ದೂರು ಕೊಡ್ಬೋದಾಗಿತ್ತು ಅಂತ. ಅದೇ ತಲೆ ಇರೋರು, ಮೆದುಳು ಇರೋರು ಎಲ್ಲ ಹೀಗೆ ಯೋಚನೆ ಮಾಡೋದು. ಬಟ್ ಈಕೆಗೆ ಇರಲಿಲ್ಲ ಅಂತ ಅನಿಸುತ್ತೆ. ಅಶ್ಲೀಲ ಮೆಸೇಜ್ ಬಗ್ಗೆ ದೂರು ಕೊಟ್ಟಿದ್ರೆ ಕಾನೂನು ಕ್ರಮ ಆಗ್ತಾ ಇತ್ತು ಅಂತ ಕಾನೂನಿನ ಅರಿವು ಆಕೆಗೆ ಆಗಿದ್ರ ಬಗ್ಗೆ ಹೇಳ್ತಾ ಇದ್ದಾಳೆ. ಬಟ್ ಲೇಟಾಗಾಯಿತು. ಅದನ್ನು ಬಿಟ್ಟು ಪ್ರತಿಯೊಂದು ಮೆಸೇಜನ್ನು ತೋರಿಸಿ ಹೇಳಿದ್ದೇ ತಪ್ಪಾಯಿತು ಅಂತ ಈಕೆ ಹೇಳ್ತಾ ಇದ್ದಾಳೆ. ಕೊಲೆಯಾಗುವ ಹಂತಕ್ಕೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಪವಿತ್ರ ಗೌಡ ಹೇಳ್ತಾ ಇದ್ದಾಳೆ. ಹಾಗೆ ವಿಚಾರಣೆ ವೇಳೆ ಪೊಲೀಸರ ಮುಂದೆ ಆರೋಪಿ ಪವಿತ್ರ ಗೌಡ ಇನ್ನಷ್ಟು ವಿಚಾರಗಳನ್ನು ಕೂಡ ಹೇಳಿರೋದು ಗೊತ್ತಾಗ್ತಾ ಇದೆ.